ಶಿವನ್ನ ಪೂಜೆ ಮಾಡ್ಬೇಕಾದ್ರೆ ನಾಗರನ್ನ ಪೂಜೆ ಮಾಡ್ತೀವಿ. ಶಿವನ ಕೋಡ್ಲಲ್ಲಿರುವಂತ ನಾಗನಿಗೂ ಪೂಜೆ ಸಲ್ಲುತ್ತೆ. ಅದೇ ರೀತಿ ಸುಬ್ರಹ್ಮಣ್ಯನಿಗೆ ಪೂಜೆ ಮಾಡ್ಬೇಕಾದ್ರೆ ಮತ್ತೆ ಅಲ್ಲಿ ನಾಗನ ಒಂದು ಪೂಜೆ ಆಗತ್ತೆ. ಅದೇ ರೀತಿ ಗಣೇಶನ್ಗೂ ಕೂಡ ಪೂಜೆ ನಾವು ಮಾಡ್ತಿದೀವಿ ಅಂದ್ರೆ ಅಲ್ಲೂ ಕೂಡ ನಾಗರ ಒಂದು ರಾಹು ಶಾಂತಿ ಆಗ್ಬೇಕು ಅಂದ್ರೆ ಸುಬ್ರಹ್ಮಣ್ಯನ ಪೂಜೆ ಮಾಡ್ತಾರೆ. ಕೇತು ಶಾಂತಿ ಆಗ್ಬೇಕಂದ್ರೆ ಗಣೇಶನ್ ಪೂಜೆ ಮಾಡ್ತಾರೆ. ಮುಖ್ಯವಾಗಿ ಯಾರೆಲ್ಲ ಕೇತು ಗ್ರಹದಿಂದ ಇನ್ಫ್ಲೂಯೆನ್ಸ್ ಆಗಿರ್ತಾರೋ ಅಂದ್ರೆ ಅವರ ಡೇಟ್ ಆಫ್ ಬರ್ತ್ ಅಲ್ಲಿ ಎಲ್ಲಾದ್ರೂ 7ನೇ ತಾರೀಕು ನಂದಿದೆ. ಹೌದಾ ನೋಡಿ, ಅದಕ್ಕೆ ನಿಮ್ಗೆ ಡೌಟ್ ಬಂದಿತ್ತು. 16ನೇ ತಾರೀಕು ಹುಟ್ಟಿದ್ರೆ 25ನೇ ತಾರೀಕು ಹುಟ್ಟಿದ್ರೆ ಖಂಡಿತ ಗಣೇಶ ಚತುರ್ಥಿನ ನೀವು ಸೂಪರ್ ಆಗಿ ಮಾಡ್ಲೇಬೇಕು. ಗಣೇಶ ಹಬ್ಬ ಚೆನ್ನಾಗಿ ಮಾಡ್ಲೇಬೇಕು. ಆ ತರ ಯಾರು ಮಾಡ್ಕೊಂಡ್ ಬರ್ತೀರಾ ನಿಮ್ಗೆ ಫೇಲ್ಯೂರ್ ಸಿಗಲ್ಲ. ಈ ಎರಡು ಕರೆಕ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಯಾರು ಮಾಡ್ಕೋತಾರೋ ಅವರ ಒಂದು ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟು ಸುಖ ಶಾಂತಿ ನೆಮ್ಮದಿ ಮಾತ್ರ ಗ್ಯಾರಂಟಿ. ಹೌದು.